ನಮಸ್ತೆ ವೀಕ್ಷಕರೇ, ನಾನಿವಾಗ ಆರ್ಟಿಫಿಷಿಯಲ್ ಗಿಣ್ಣ ನಮಗೆ ಗಿಣ್ಣ ತಿನ್ನಂಗೆ ಆಗೈತಿ ಇವತ್ತು. ಅದಕ್ಕೆ ಏನು ಮಾಡಕತ್ತೀನಿ, ನಾನು ಗಿಣ್ಣನ ಮಾಡ್ತೀನಿ. ನಾನಿವಾಗ ಏನು ಮಾಡ್ತೀನಿ, ಇದು ಅರ್ಧ ಲೀಟ್ರ್ ಒಟ್ಟು ನೀರು ಹಾಕೋಂಗಿಲ್ಲ. ಇದ್ರಾಗ ಅರ್ಧ ಲೀಟ್ರ್ ದೂದು, ಇದು ಅರ್ಧ ಲೀಟ್ರ್. ಒಂದು ಲೀಟ್ರ್ ಹಾಲನ್ನ ನಾನಿಲ್ಲೇ ತೊಗೊತೀನಿ. 1 ಲೀಟ್ರ್ ಹಾಲನ್ನ ತೊಗೊಂಡೇನಿ ನಾನಿಲ್ಲಿ. ಒಂದು ಲೀಟ್ರ್ ಹಾಲನ್ನ ಸುರುವಿದೆ. 1 ಲೀಟ್ರ್ ಹಾಲು ತೊಗೊಂಡು ಏನು ಮಾಡ್ತೀನಿ, ಇದು 1 ಲೀಟ್ರ್ ಹಾಲು ತೊಗೊಂಡೇನಿ. ಇವಾಗ ಈ 1 ಲೀಟ್ರ್ ಹಾಲಿಗೆ ನಾನು ಒಂದು 1/4 kg ಸ್ವಲ್ಪ ಜಾಸ್ತಿ ಆಕೈತಿ ಅಷ್ಟು ಬೆಲ್ಲನ ಈ ಹಸಿ ಹಾಲಿನಾಗ ಹಾಕ್ತೀನಿ. ಇದನ್ನು ಹಸಿ ಹಾಲಿನಾಗ 1/4 kg ಅಷ್ಟು ಬೆಲ್ಲನ ನಾನು ಇವಾಗ ಏನು ಮಾಡಿದೆ, ಹಾಕಿದೆ. ಈ ತಾನ ಕರಗ್ತೈತಿ. ಈಗ ಬೆಲ್ಲ ಈ ಥರ ಇದನ್ನು ಕರಗ್ತೈತಿ. ಇದಕ್ಕೆ ನಾನೇನು ಮಾಡ್ತೀನಿ, 1 ಏಲಕ್ಕಿಯನ್ನು ಇವಾಗ ಕುಟ್ಟಿ ಹಾಕ್ತೀನಿ. ಇಲ್ಲಿ 1 ಏಲಕ್ಕಿ ತೊಗೊಂಡೇನಿ. ಈ ಏಲಕ್ಕಿನ ಕುಟ್ಟಿ ಹಾಕ್ತೀನಿ. ಆನಂತರ ಒಂದು 10 ರಿಂದ 15 ಒಣ ದ್ರಾಕ್ಷಿಯನ್ನು ಇದಕ್ಕೆ ಹಾಕ್ತೀನಿ. ಒಂದು 10 ರಿಂದ 15 ಒಣ ದ್ರಾಕ್ಷಿನ ಹಾಕ್ತೀನಿ. ಇವಾಗ ದ್ರಾಕ್ಷಿಯನ್ನು ತೊಳೆದು ಒಂದು 10 ರಿಂದ 15 ಒಣ ದ್ರಾಕ್ಷಿನ ಇದಕ್ಕೆ ಹಾಕ್ತೀನಿ. ನೋಡಿ ವೀಕ್ಷಕರೇ, ಈ ಥರ ಹಾಕಿ ಇದನ್ನು ಇದೇ ಥರ ಕೈ ಆಡಿಸ್ತಾ ಇರಬೇಕು. ಇದನ್ನು ಈ ಥರ ಕೈ ಆಡಿಸ್ತಾ ಇರಬೇಕು. ಹಾಲು ಉಕ್ಕದಂಗೆ ಇದನ್ನು ನೋಡ್ಕೋಬೇಕು. ಇದೇ ಥರ ಕೈ ಆಡಿಸ್ತಾ ಇರಬೇಕು. ಏಲಕ್ಕಿಯನ್ನು ಹಾಕಿದ್ದೀನಿ. ನೋಡಿ ವೀಕ್ಷಕರೇ, ಈ ಥರ ಕೈ ಆಡಿಸ್ಕೋತಾ ಇದು ಕುದ್ದು 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 1 ಲೀಟ್ರ್ ಹಾಲು ಇದ್ದಿದ್ದು 1/4 ಲೀಟರ್ ಇದ್ರಾಗ ಹೋಗ್ಬೇಕಿದು ಕುದ್ದು. ಆವಾಗ ಈ ಗಿಣ್ಣ ಏನಾಕೈತಿ, ರೆಡಿ ಆಕೈತಿ ವೀಕ್ಷಕರೇ. ನೋಡಿ ಈ ಥರ ಇದನ್ನು ಮಾಡ್ತಾ ಕೈ ಆಡಿಸ್ತಾ ಇರಬೇಕು. ನೋಡಿ ವೀಕ್ಷಕರೇ, ಬೆಲ್ಲ ಹಾಕಿ ಹಾಲು ಕುದಿಯಾಕಿಟ್ಟಿದ್ವಿ ಇಷ್ಟತ್ತ ನಾನು. ನೋಡಿ ವೀಕ್ಷಕರೇ, ಈ ಥರ ಇದು ಗಿಣ್ಣು ಆಯ್ತು. ಹಾಲು ಹೊಡಿತೈತಿ. ಬೆಲ್ಲ ಹಾಕಿದ್ರೆ ನಮಗೆ ಗಿಣ್ಣು ತಿನ್ನಬೇಕು ಅನಿಸಿದ್ರೆ ಈ ಥರ ನಾವು ಮಾಡ್ಕೊಬೋದು. ಸೇಮ್ ಗಿಣ್ಣು ಟೇಸ್ಟ ಬರ್ತೈತಿ. ಇದು ಈ ಥರ ಮಾಡ್ಕೊಂಡ್ರೆ ಸೇಮ್ ಗಿಣ್ಣು ಟೇಸ್ಟ ಬರ್ತೈತಿ. ಈ ಥರ ಇದನ್ನು ನೀರು ಹಾಕಿ, ಈ ಥರ ನೀರು ಹಾಕಬಾರ್ದು. ಹಾಲಿನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕು. ಆ ಥರ ಹಾಕಿ ಇದನ್ನೇನು ಮಾಡಬೇಕು, ನೀರಿನ ಅಂಶ ಹೋಗೋ ತನಕನೂ ಕುದಿಸ್ಬೇಕು. ಇದನ್ನು ಕುದಿಸಿ ನೋಡಿ ವೀಕ್ಷಕರೇ, ಈ ಥರ ಗಿಣ್ಣನ ಮಾಡ್ಕೊಳ್ಬೋದು. ರೆಡಿ ಆಯ್ತು ನೋಡಿರಿ ವೀಕ್ಷಕರಿಗೆ ಗಿಣ್ಣ. ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ತೇನೆ ನಾನು ಇದನ್ನು. ಇದೆಲ್ಲ ಕುದ್ದು
ಈ ಥರ ಒಡಿ ಕೊಡೋಕ್ಕಾಗ್ತದೆ ನೋಡಿರಿ. ಇಲ್ಲಿ ಒಡೆದಿದೆ ಹಾಲು, ಎಷ್ಟು ಚಂದ ಒಡೆದಿದೆ ನೋಡಿರಿ. ಇದು ಹಾಲು, ಇದು ಒಳಗಲ್ ನೀರಿನ ಅಂಶ ಎಲ್ಲ ಬತ್ತಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಇದನ್ನು ಕುದಿಸ್ತೀನಿ. ಕುದಿಸಿದೆ ಅಂದರೆ ಇದು ನೀರಿನ ಅಂಶ ಎಲ್ಲ ಬತ್ತಿ ಹೋಗಿಬಿಡ್ತೈತಿ ನೋಡಿ ವೀಕ್ಷಕರೇ. ಏಲಕ್ಕಿ ದ್ರಾಕ್ಷಿ ಹಾಕಿ ಗೋಡಂಬಿ ಪುಡಿ ಮಾಡಿನೂ ಹಾಕಬೇಕು. ಗೋಡಂಬಿನ ಮಿಕ್ಸಿಗೆ ಹಾಕೋದ್ರಿಂದ ಇದು ಥಿಕ್ನೆಸ್ ಬರ್ತೈತಿ, ಸ್ವಲ್ಪ ದಪ್ಪ ಆಕೈತಿ. ಇದನ್ನು ನೋಡಿ ಹಿಂದೆ ಉಳಿತೈತಿ, ನೀರು ಉಳಿತೈತಿ ನೋಡಿರಿ. ಇದು ಬಸ್ತಾಗದೆ ಹಿಂಗೆ ನೀರು ಉಳಿತೈತಿಲ್ಲ, ಇದು ಸ್ವಲ್ಪ ಹೋಗೋ ತನಕ ಇದನ್ನು ಮಾಡ್ಕೋಬೋದು. ಇದು ನೀರು ಇರೋಂಗೆ ಇದ್ದು ಸ್ವಲ್ಪ ತೆಳ್ಳಗೆ ಬೇಕಾದರೂ ತೆಳ್ಳಗೂ ಮಾಡ್ಕೋಬೋದು, ಗಟ್ಟಿಗೆ ಮಾಡ್ಕೊಳ್ಳೋರು ಗಟ್ಟಿ ಮಾಡ್ಕೋಬೋದು. ಎಲ್ಲ ಬತ್ತಿಸಿ ನಾನು ಮೀಡಿಯಮ್ ಸೈಜ್ನಾಗ ಮಾಡ್ತೀನಿ ನೋಡಿ. ಹಾಲು ಬೆಲ್ಲ ಹಾಕಿ ಕುದಿಯಾಕಿಡ್ಬೇಕು. ಮೊದಲು ಕುದಿಯಾಕಿಟ್ಟು ಹಾಲು ಒಡಿತೈತಿ ಬೆಲ್ಲ ಹಾಕಿದಾಗ. ಅದು ಬಿಳಿ ಬೆಲ್ಲ ಹಾಕಿದ್ರೆ ಹಾಲು ಒಡೆಯೋದಲ್ರಿ, ಹಾಕಬಾರ್ದು. ಬಿಳಿ ಬೆಲ್ಲ ಬೆಳ್ಳಗಿರ್ತೈತಿ ನೋಡು, ಅದು ಒಡೆಯಂಗಿಲ್ಲ. ಅದು ಕೆಮಿಕಲ್ ಹಾಕಿ ವೈಟ್ ಕಲರ್ ಮಾಡಿರ್ತಾರೆ. ಅದನ್ನು ಕಪ್ಪನ ಕಲರ್ನಾಗಿನ ಬೆಲ್ಲ ಇರ್ತದೆ ನೋಡ್ರಿ, ಆ ಬೆಲ್ಲ ಹಾಕಬೇಕು. ಆ ಬೆಲ್ಲ ಹಾಕಿದ್ರೆ ಅಷ್ಟೇ ಒಡಿತೈತಿ ನೋಡ್ರಿ ವೀಕ್ಷಕರೇ. ಗಿಣ್ಣ ತಿನ್ನಂಗಾದರೂ ಈ ಥರ ಮಾಡ್ಕೋಬೋದು. ಗಿಣ್ಣ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನೋಡಿ ಗಿಣ್ಣ ರೆಡಿ ಆಯಿತು ನೋಡಿ ವೀಕ್ಷಕರೇ. ಗಟ್ಟಿಯಾಗಿ ಮಾಡ್ಕೊಳ್ಳೋರು ಮಾಡ್ಕೋಬೋದು, ತೆಳ್ಳಗೆ ಮಾಡ್ಕೊಳ್ಳೋರು ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜ್ನ್ಯಾಗ ಮಾಡೀನಿ. ಗಿಣ್ಣ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.